ಈ ತೆಂಗಿನ ಸಸಿನಲ್ಲಿ ಭಾರಿ ಮೋಸ ನಡೀತಾ ಇದೆ ಇವತ್ತು. ಈಗ ಎರಡು ತರ ಮೋಸ ನಡೀತಾ ಇದೆ. ತಮಿಳ್ನಾಡಲ್ಲಿ ನೋಡಿದ್ರೆ ಎಕರೆಗಟ್ಲೆ ತೆಂಗಿನ ಹಣ್ಣುಗಳನ್ನ ನಾಟಿ ಮಾಡಿ ಸಸಿಗಳನ್ನ ರೆಡಿ ಮಾಡ್ತಾ ಇದ್ದಾರೆ. ಅಲ್ಲಿ 60-70 ರೂಪಾಯಿಗೆಲ್ಲ ತೆಂಗಿನ ಸಸಿಗಳನ್ನ ಸೇಲ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಮೀಡಿಯಂ ಕಾಯಿಗಳನ್ನ ನಾಟಿ ಮಾಡಿರ್ತಾರ ಅವರು. ಯಾವ ತೋಟದ್ದು ಅಂತ ಗೊತ್ತಿಲ್ಲ, ಯಾವ ತಳಿ ಅಂತ ಗೊತ್ತಿಲ್ಲ, ಯಾವ ತರ ತೆಂಗಿನಕಾಯಿ ಅಂದ್ರೆ ಬಲ್ತಿದ್ಯೋ ಅಥವಾ ಈ ಬಳಗಾಯಿ ಅಂತ ಬರುತ್ತೆ ಆ ತರದ್ ನಾಟಿ ಮಾಡಿದ್ರು, ಯಾವ ತರದ್ದು ಅಂತ ಗೊತ್ತಿಲ್ಲ. ಅಲ್ಲಿ ಒಂದ್ ರೀತಿ ಮೋಸ ನಡೀತಾ ಇದೆ. ಆಮೇಲೆ ಅಲ್ಲಿಂದ ತಗೊಂಡ್ಬಂದು ಇಲ್ಲಿ ಕೆಲವೊಂದು ನರ್ಸರಿಗಳು, ಎಲ್ಲ ನರ್ಸರಿ ಅಂತಾನು ಹೇಳಲ್ಲ, ಇಲ್ಲಿ ಪ್ಯಾಕೆಟ್ಗಳನ್ನ ಮಾಡಿ ಲೋಕಲ್ ರೈತರದ್ದೇ ಹಣ್ಣುಗಳನ್ನ ತಗೊಂಡು ಉಣಿರೋದು ಅಂತ ಹೇಳಿ ಮೋಸ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಅದಕ್ಕೆ 19 ಹಾಲು, ಕೆಲವೊಂದು DAP ಲಿಕ್ವಿಡ್ ಗೊಬ್ಬರಗಳನ್ನ ಹಾಕಿ ಅದು ಸ್ವಲ್ಪ ಗ್ರೀನಿಶ್ ಆಗಿ ಕಾಣೋ ತರ ಮಾಡಿ ಅದನ್ನ ಇಲ್ಲಿ 200-250 ರೂಪಾಯಿಗೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ. ಆ ತರನು ಮೋಸ ನಡೀತಾ ಇದೆ. ಅದ್ರ ಬಗ್ಗೆ ನಮ್ಮ ರೈತರು ಎಚ್ಚರಿಕೆ ವಹಿಸ್ಬೇಕು. 100 ವರ್ಷ ಬಾಳುವಂತ ತೆಂಗಿನ ಗಿಡ ಆಗಿರೋದ್ರಿಂದ ನಾವು ಸ್ವಲ್ಪ ಯೋಚನೆ ಮಾಡಿ ಇದನ್ನ ತಗೊಂಡು ನಾಟಿ ಮಾಡ್ಬೇಕು. ಈಗ ನಮ್ಮ ರೈತರು ತೆಂಗಿನ ಸಸಿಗಳನ್ನ ಯಾವ ತರ ಆಯ್ಕೆ ಮಾಡ್ಕೋಬೇಕು ಅಂದ್ರೆ, ನಾವು ಯಾವತ್ತೂ ತೆಂಗಿನ ಗಿಡ ಹೈಟ್ ಇದೆ ಅನ್ನೋದನ್ನ ಹುಡುಕ್ಬಾರ್ದು. ನಮ್ಗೆ ಒಂದು 4-5 ತೆಂಗಿನ ಗರಿಗಳಿರ್ಬೇಕು ನಾಟಿ ಮಾಡಕ್ಕೆ ಒಳ್ಳೆ ಸ್ಟೇಜು. ಮತ್ತೆ ತೆಂಗಿನ ಕಾಯಿ ಇರ್ಬೇಕು. ಅದ್ರಲ್ಲಿ ಏನು ಗೆಡ್ಡೆ ಇದೆ, ಗೆಡ್ಡೆ ಗಾತ್ರ ಸ್ವಲ್ಪ ಜಾಸ್ತಿ ಇರಬೇಕು, ಗಿಡ್ಡವಾಗೇ ಇರಬೇಕು. ಗಿಡ್ಡವಾಗಿದ್ದು ಗಾತ್ರ ಜಾಸ್ತಿ ಇದ್ರೆ, ಒಳ್ಳೆ ಗುಂಪಾಗಿದ್ರೆ ಅದು ನಾಟಿ ಮಾಡಕ್ಕೆ ತುಂಬಾ ಉತ್ಕೃಷ್ಟವಾದ ಸಸಿಯಾಗಿರುತ್ತೆ. ಸರ್ ನನಗೆ 2 ವರ್ಷದ್ದು, 3 ವರ್ಷದ್ದು, 4 ವರ್ಷದ ಗಿಡ ಇದ್ರೆ ಕೊಡಿ ಅಂತಾರೆ. ನನ್ನ ಸ್ವಂತ ಅನುಭವ, ನೀವು ಎಷ್ಟು ಚಿಕ್ಕ ಗಿಡ ನೆಡ್ತೀರಿ ಅದು ಅಷ್ಟು ಬೇಗ ನಿಮಗೆ ಬೆಳವಣಿಗೆ ಆಗುತ್ತೆ, ಅಷ್ಟು ಬೇಗ ನಿಮಗೆ ಇಳುವರಿ ಕೊಡುತ್ತೆ. ಈಗ 1 ವರ್ಷದ ಗಿಡ ನೆಟ್ರಿ ಅಂದ್ರೆ ನಿಮ್ಗೆ ಇಲ್ಲಿ 1 ವರ್ಷ ಆಗಿರುತ್ತೆ, ಅಲ್ಲಿ ನೀವು ತೋಟಕ್ಕೆ ತಗೊಂಡೋಗಿ ನೆಟ್ಟಾಗ 5 ವರ್ಷಕ್ಕೆ ನಿಮ್ಗೆ ಫಸಲು ಬಿಡುತ್ತೆ. ಅಲ್ಲಿಗೆ 1 + 5 6 ವರ್ಷ ಆಯ್ತು ನಿಮ್ಗೆ. ನೀವು ಏನಾದ್ರೂ 3 ವರ್ಷ ತೆಂಗಿನ ಗಿಡ ನೆಟ್ಟೆ ಅಂದ್ರೆ ಅದು ಮತ್ತೆ ಭೂಮಿಲಿ ಅದು ಬೇರ್ ಬಿಟ್ಟು, ಯಾಕೆಂದ್ರೆ ಬೇರೆಲ್ಲ ಕಟ್ಟಾಗಿರುತ್ತದು, ಮತ್ತೆ ಭೂಮಿಲಿ ಬೇರ್ ಬಿಟ್ಟು ಅದು ನಿಮ್ಗೆ ಹತ್ಕೊಂಡು ಅದು ಫಸಲು ಕೊಡೋ ಹೊತ್ತಿಗೆ ಮತ್ತೆ ಅದೂ 5 ವರ್ಷ ತಗೊಳುತ್ತೆ. ಪ್ಲಸ್ ಇಲ್ಲಿ ಫಸ್ಟೇ 2.5-3 ವರ್ಷ ಆಗಿರುತ್ತೆ, ಅಲ್ಲ 5 ವರ್ಷ ಅಂದಾಗ 5 3 8 ವರ್ಷ ಆಗೋಯ್ತದ ರೇಜು ನಿಮಗೆ ಫಸಲು ತಗೊಳ್ಳೋ ಹೊತ್ತಿಗೆ. ನಮ್ಮ ರೈತರು ಆದಷ್ಟು ಮುಂಗಾರು ಮಳೆ ಟೈಮಲ್ಲಿ ತೆಂಗಿನ ಗಿಡಗಳನ್ನ ನಾಟಿ ಮಾಡ್ತಾರೆ. ಆ ಮುಂಗಾರು ಮಳೆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಸಾಕಷ್ಟು ಗಾಳಿ ಇರುತ್ತೆ, ಗಾಳಿ ಬೀಸ್ತಾ ಇರುತ್ತೆ. ನೀವು ಆದಷ್ಟು ಈಗ ದೊಡ್ಡ ಗಿಡಗಳನ್ನ ನಾಟಿ ಮಾಡಿದಾಗ ಏನಾಗುತ್ತೆ, ಫೋಲ್ಗಳನ್ನ ದಡಿಗಳನ್ನ ನೆಟ್ಟಿರ್ತೀರಿ, ನೀವೇನೇ ದಡಿ ನೆಟ್ರು ಆ ಗಾಳಿ ಹೊಡೆತಕ್ಕೆ ಗರಿಗಳೆಲ್ಲ ಅಲ್ಲಾಡಿ ಬೇರ್ಗಳೆಲ್ಲ ಒಳಗಡೆ ಬುಡ ಸಮೇತ ಅಲ್ಲಾಡ್ತಾ ಇರುತ್ತೆ, ಬೇರ್ಗಳು ಡ್ಯಾಮೇಜ್ ಆಗುತ್ತೆ, ನಿಮ್ಗೆ ಅದು ಹತ್ಕೊಳ್ಳಲ್ಲ. ಈ ಚಿಕ್ಕ ಗಿಡ ನೆಟ್ಟಾಗ ಚಿಕ್ಕ ಗಿಡಕ್ಕೆ ನೀವು ಸಪೋರ್ಟೇ ಹಾಕಬೇಕಾಗಲ್ಲ, ಫೋಲ್ ಸಪೋರ್ಟೇ ಬೇಕಿಲ್ಲ, ಅದು ಆರಾಮಾಗಿರುತ್ತೆ. ನೀವು ಯಾರ ಹತ್ರನಾದ್ರೂ ತೆಂಗಿನ ಸಸಿಗಳನ್ನ ತಗೊಂಡ್ಬರ್ತಾ ಇದ್ರೆ ಅವ್ನ ತೋಟ ಹೇಗಿದೆ, ಅವ್ನ ತೋಟದಲ್ಲಿ ಯಾವ ಮರದಿಂದ ಅವನು ಹಣ್ಣನ್ನ ತಂದು ಉಣ್ತಾ ಇದ್ದಾನೆ, ಆ ಥರದನ್ನ ಸ್ವಲ್ಪ ನೋಡಿ ಅಕ್ಕಪಕ್ಕ ವಿಚಾರಿಸಿ ಅದನ್ನ ತಗೊಬಂದು ನಾಟಿ ಮಾಡಿ ಅಂತ ಹೇಳ್ತೀನಿ. 1 ಕ್ವಿಂಟಾಲ್ಗೆ 29,000ದಿಂದ 30,000 ರೂಪಾಯಿ ಬೆಲೆ ಇದೆ ಕೊಬ್ಬರಿ. ಇವತ್ತು ಎಳ್ನೀರು ರೇಟು 40 ರೂಪಾಯಿ ಇದೆ, ತೆಂಗಿನಕಾಯಿ ರೇಟು 35ರಿಂದ 40 ರೂಪಾಯಿ ತೆಂಗಿನಕಾಯಿ ರೇಟ್ ಇದೆ. ಅಂತ ಇದರಲ್ಲಿ ಈಗ 40 ರೂಪಾಯಿ ಒಂದು ತೆಂಗಿನಕಾಯಿ ಅಂತ ಆದಾಗ ನಾವು ಒಳ್ಳೆ ಮರದಲ್ಲಿ ಒಳ್ಳೆ ಸೈಜ್ ಇರೋ ತೆಂಗಿನಕಾಯಿನ ನಾವು ತಗೊಬಂದು ನಾಟಿ ಮಾಡ್ತೀವಿ ಅಂದಾಗ ಇನ್ನೂ 10 ರೂಪಾಯಿ ಜಾಸ್ತಿ ಬೀಳುತ್ತೆ. ತೆಂಗಿನ ಮರದಿಂದ ಕಾಯಿ ಕೀಳಿಸಿ ಇಲ್ಲಿ ಬಂದು ನಾಟಿ ಮಾಡಿ ಅದನ್ನ ಮತ್ತೆ ಕಿತ್ತು ನಾನು ಕವರ್ಗೆ ಹಾಕಿ ಅದನ್ನ ಸೊಸಿ ಮಾಡೋ ಹೊತ್ತಿಗೆ ನನಗೆ ಹೆಚ್ಚು ಕಮ್ಮಿ 80ರಿಂದ 100 ರೂಪಾಯಿ ಖರ್ಚು ಬರುತ್ತೆ. ಒಂದು ತೆಂಗಿನ ಗಿಡ ರೆಡಿ ಮಾಡೋಕ್ಕೆ 100 ರೂಪಾಯಿ ಖರ್ಚು ಬರುತ್ತೆ. ಯಾರೋ ಒಬ್ಬ ಅಲ್ಲಿಂದ ಒಂದು ಬುಲೋರ ಗಾಡಿಯಲ್ಲಿ ತುಂಬ್ಕೊಂಡ್ಬಂದಿದ್ದಾನೆ, ಸುಮಾರು 1ರಿಂದ 1.5 ಸಾವಿರ ತೆಂಗಿನ ಗಿಡ ಆ ಬುಲೋರ ಗಾಡಿನಲ್ಲಿತ್ತು. ನಮ್ಮ ಇಲ್ಲೇ ಹಿರಿಸಾವೆ ಸರ್ಕಲ್ನಲ್ಲಿ ಅವನು ಮಾರಾಟ ಮಾಡ್ತಾ ಇದ್ದ. ಆ ಮಾರಾಟ ಮಾಡ್ತಿದ್ದಾಗ ನಾನು ನೋಡಿದೆ, ಅವನು 90 ರೂಪಾಯಿಗೆ ಒಂದು ತೆಂಗಿನ ಗಿಡನ ಸೇಲ್ ಮಾಡ್ತಾ ಇದ್ದಾನೆ. ಆ 90 ರೂಪಾಯಿ ಸೇಲ್ ಮಾಡ್ತಿದ್ದಾಗ ಅಲ್ಲಿ ಆ ಜನ ನೋಡಿದ್ರೆ ಒಂದು ಸಂತೆ ತರ ಇತ್ತು. ಹೆಂಗೆ ಅಂದ್ರೆ ಅಲ್ಲಿ ಅವನು 1.5 ಸಾವಿರ ಗಿಡ ತಗೊಂಡ್ಬಂದವನೆ. ಲಾಸ್ಟಲ್ಲಿ ನಾನು ಒಂದು 2 ಅವರ್ 3 ಅವರ್ ಬಿಟ್ಟಲ್ಲಿ ಮತ್ತೆ ಆ ಜಾಗದಲ್ಲಿ ಹೋದಾಗ ಅವನ ಹತ್ರ ಬರೀ 100ರಿಂದ 150 ಗಿಡ ಉಳ್ಕೊಂಡಿತ್ತು. ಏಕೆಂದ್ರೆ ನಮ್ಮ ರೈತರು ಅಷ್ಟು ತೆಂಗಿನ ಗಿಡಗಳನ್ನ ತಗೊಂಡಿದ್ದಾರೆ, ಏಕೆಂದ್ರೆ ಕಮ್ಮಿ ಸಿಗ್ತಾ ಇದೆ ಅಂತ. ಅಷ್ಟೊಂದು ನಮ್ಮ ಜನಗಳು ಥಿಂಕ್ ಮಾಡೋದನ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ. ಇದು ಎಲ್ಲಿಂದ ಬಂತು, ಏನು, ಯಾಕೆ ಇಷ್ಟು ಕಮ್ಮಿ ಕೊಡ್ತಾ ಇದ್ದಾನೆ ಅನ್ನೋದು. ನೀವು ಯಾವ ರೈತರ ಹತ್ರ ತಗೊಳ್ಳಿ, ಆ ರೈತ ತೆಂಗಿನ ಸಸಿನ ಯಾವ ರೀತಿ ಮಾಡ್ತಾ ಇದ್ದಾನೆ, ಅವನು ಯಾವ ತೋಟದಿಂದ ತೆಂಗಿನಕಾಯಿನ ತಂದು ತೆಂಗಿನ ಹಣ್ಣುಗಳನ್ನ ನಾಟಿ ಮಾಡಿ ಮಾಡ್ತಾ ಇದ್ದಾನೆ, ಅವನು ಅಲ್ಲೇ ಹಣ್ಣುಗಳನ್ನ ತಂದು ಮೊಳಕೆ ಬರೆಸಿ ಸಸಿ ಮಾಡ್ತಾ ಇದ್ದಾನ, ಅಥವಾ ಬೇರೆ ಕಡೆಯಿಂದ ಯಾವುದಾದ್ರೂ ತೆಂಗಿನ ಸಸಿಗಳನ್ನ ತಂದು ಇಲ್ಲಿ ಸೇಲ್ ಮಾಡ್ತಾ ಇದ್ದಾನ, ಅದನ್ನ ತುಂಬಾ ಯೋಚನೆ ಮಾಡಿ ಅದನ್ನ ಕೂಲಂಕಷವಾಗಿ ತಿಳ್ಕೊಂಡು ನೀವು ತೆಂಗಿನ ಸಸಿಗಳನ್ನ ತಗೊಂಡೋಗಿ ನಾಟಿ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಯಾವ ರೀತಿ ಮಾಡ್ತೀನಿ ಅಂದ್ರೆ, ಚೆನ್ನಾಗಿ ತೋಟದಲ್ಲಿ ತೆಂಗಿನ ಮರದನ್ನೇ ಬಲ್ತಿರೋ ಕಾಯಿ ಅಂದ್ರೆ ಫುಲ್ ತಳ್ಳಾಗೋ ಲೆವೆಲ್ ಬಂದಿರಬೇಕು, ಆ ತರ ಕಾಯಿನ ಸೆಲೆಕ್ಟ್ ಮಾಡ್ಕೋತೀನಿ. ಅದನ್ನ ತಗೊಬಂದು ಸ್ವಲ್ಪ ದಿವಸ ನೆರಳಲ್ಲಿ ಇಡ್ತೀನಿ. ನೆರಳಲ್ಲಿಟ್ಟು ಅದು ಸ್ವಲ್ಪ ನೀರು ಡ್ರೈ ಆಗಬೇಕು, ಅಂದ್ರೆ ಚಿಲುಕ್ ನೀರು ಇರಬೇಕು, ಆ ಲೆವೆಲಿಗೆ ಬರೋ ಗಂಟ ಅದನ್ನ ನೆರಳಲ್ಲಿಟ್ಟು ಆಮೇಲೆ ತಂದು ಈ ತರ ಒಂದು ಜಾಗದಲ್ಲಿ ಇಟ್ಟು ಅದ್ರ ಮೇಲೆ ಮರಳು ಹಾಕಿ ನಾಟಿ ಮಾಡ್ತೀನಿ. ನಾಟಿ ಮಾಡಿ ಆದ್ಮೇಲೆ ನಮಗೆ ಒಂದು 4ರಿಂದ 5 ತಿಂಗಳಿಗೆ ಈ ರೀತಿ ಮೊಳಕೆ ಬರುತ್ತೆ. ಈ ಮೊಳಕೆ ಬಂದು ಇಷ್ಟುದ ಸೊಸಿ ಆದ್ಮೇಲೆ ಇದನ್ನ ನಾನು ಪ್ಯಾಕೆಟ್ಗೆ ಹಾಕ್ತೀನಿ. ಪ್ಯಾಕೆಟ್ಗೆ ಹಾಕಿ ಇಲ್ಲೊಂದು 3 ತಿಂಗಳು ನಾನು ಇಡ್ತೀನಿ.
3 ತಿಂಗಳು ಇಟ್ಟಾದ್ಮೇಲೆ ನನಗೆ ಒಳ್ಳೆ ಗಿಡ, ಒಳ್ಳೆ ಒಂದು 3 ಅಡಿ ಗಿಡ ರೆಡಿ ಆಗುತ್ತೆ. ಅದಾದ್ಮೇಲೆ ಸೇಲ್ ಮಾಡ್ತೀನಿ. ಅಂದ್ರೆ ಇದು ಏನಾಗುತ್ತೆ ಅಂದ್ರೆ ನಾನು ಸ್ವಲ್ಪ ದೊಡ್ಡ ಪ್ಯಾಕೆಟ್ ಹಾಕಿರೋದ್ರಿಂದ ನನಗೆ 1 ವರ್ಷ 1.5 ವರ್ಷದವರೆಗೂ ಇಟ್ಟು ಮಾರ್ಬೋದು, ಇದನ್ನ ತೊಂದರೆ ಇಲ್ಲ.